ಲೋಕಸಭಾ ಮಹಾಸಮರಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಸಜ್ಜುಗೊಳ್ತಾ ಇದ್ದು ರೈತ ಸಮುದಾಯದ ಮತಗಳ ಮೇಲೆ ಮೋದಿ ಕಣ್ಣು ಬಿದ್ದಿದೆ. ರೈತ ಪರ ಯೋಜನೆಗಳತ್ತ ದೃಷ್ಟಿ ಹರಿಸಿದಂತಹ ಸರ್ಕಾರ ಈಗಾಗಲೇ ನಾಳೆ ನಡೆಯಲಿರುವಂತಹ ಒಂದು ಮಹತ್ವದ ಸಂಪುಟ ಸಭೆಯಲ್ಲಿ ಸಾಕಷ್ಟು ರೈತ ಪರ ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ರೈತ ಪರ ಯೋಜನೆಗಳತ್ತ ಕೇಂದ್ರದ ಚಿತ್ತ ಈಗಾಗಲೇ ಹರಿದಿದೆ. ಸಾಲ ಮನ್ನಾ, ಬೆಂಬಲ ಬೆಲೆ, ಖರೀದಿ ಕೇಂದ್ರಗಳ ಪ್ರೋತ್ಸಾಹ ಸೇರಿದಂತೆ ನಾಳೆ ನಡೆಯಲಿರುವ ಮಹತ್ವದ ಸಂಪುಟ ಸಭೆಯಲ್ಲಿ ಸಾಕಷ್ಟು ರೈತ ಪರ ಯೋಜನೆಗಳಾಗಿರ್ಬೋದು, ಸಾಲ ಮನ್ನಾ ವಿಚಾರ ಆಗಿರ್ಬೋದು, ಬೆಂಬಲ ಬೆಲೆಗೆ ಪ್ರೋತ್ಸಾಹ ನೀಡುವಂತಹ ವಿಚಾರ ಆಗಿರ್ಬೋದು, ಎಲ್ಲವನ್ನ ಕೂಡ ನಾಳಿನ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಕೇಂದ್ರಗಳ ಪ್ರೋತ್ಸಾಹದ ಅತ್ತ ಕಡೆ ಈಗಾಗಲೇ ಎಲ್ಲರ ಚಿತ್ತ ಕೂಡ ಇದ್ದು ಸಂಪುಟ ಸಭೆಯತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ತಳಮಟ್ಟದ ಸಮುದಾಯಗಳನ್ನು ಕೂಡ ಈಗ ಮೋದಿ ಟಾರ್ಗೆಟ್ ಅನ್ನ ಮಾಡಿದ್ದಾರೆ. ಮೀಸಲಾತಿ, ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಜನಪರ ಯೋಜನೆಯ ಘೋಷಣೆ ಮಾಡ್ತಾರಾ ಮೋದಿ? ಮೀಸಲಾತಿ, ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನ ನೀಡುವಂತಹ ಸಾಧ್ಯತೆಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯೇ ಈಗ ಎಲ್ಲರಿಗಿರುವಂತಹ ಟಾರ್ಗೆಟ್. ಅದೇ ಕಾರಣಕ್ಕಾಗಿ ಮೋದಿ ಕೂಡ ಈ ಒಂದು ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಜನಪರ ಯೋಜನೆಗಳನ್ನ ನಾಳೆ ಘೋಷಣೆ ಮಾಡುವಂತಹ ಸಾಧ್ಯತೆಗಳಿದೆ. ತಳಮಟ್ಟದ ಸಮುದಾಯಗಳು ಕೂಡ ತಳಮಟ್ಟದ ಸಮುದಾಯಗಳನ್ನ ಕೂಡ ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಈಗಾಗಲೇ ಎಲ್ಲರ ಚಿತ್ತ ನೆಟ್ಟಿರೋದು ಮುಂಬರುವಂತಹ ಲೋಕಸಭಾ ಚುನಾವಣೆಯತ್ತ. ಈ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಯಾವ ರೀತಿಯಂತಹ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ? ಮೋದಿ ಚಿತ್ತ ಈಗ ಯಾರ ಕಡೆ ಇದೆ? ನವಿತಾ, ನಾಳೆ ನಡೀತಿರುವಂತಹ ಕೇಂದ್ರ ಸರ್ಕಾರದ ಸಚಿವ ಸಂಪುಟ ಸಭೆ ವಿಶೇಷ ಮಹತ್ವವನ್ನ ಮತ್ತು ಕುತೂಹಲವನ್ನ ಮೂಡಿಸಿದೆ. ಯಾಕೆಂತಂದ್ರೆ ನಾಳೆ ಬಹಳ ಮುಖ್ಯವಾಗಿ ಎರಡು ನಿರ್ಧಾರವನ್ನ ಕೇಂದ್ರದ ಸಚಿವ ಸಂಪುಟ ತೆಗೆದುಕೊಳ್ಬಹುದು ಅನ್ನುವಂತಹ ಮಾಹಿತಿಗಳು ಕೇಂದ್ರ ಸರ್ಕಾರದ ವತಿಯಿಂದ ಲಭ್ಯ ಆಗ್ತಿದ್ದಾವೆ. ಅದರ ಪೈಕಿ ಮೊದಲನೇದಾಗಿ ರೈತ ಪರವಾಗಿ ಒಂದು ಈ ನಿರ್ಧಾರವನ್ನ ತೆಗೆದುಕೊಳ್ಬಹುದು. ರೈತರಿಗೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಿಸಬಹುದು ಮತ್ತು ರೈತರಿಗೆ ಪ್ರೋತ್ಸಾಹ ಧನವನ್ನ, ಫಾರ್ ಎಕ್ಸಾಂಪಲ್ ಎಕರೆಗೆ ಇಷ್ಟು ಅಥವಾ ಹೆಕ್ಟೇರ್ಗೆ ಇಷ್ಟು ಪ್ರೋತ್ಸಾಹ ಧನ ನೀಡ್ತೇವೆ ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಅಥವಾ ಸಬ್ಸಿಡಿ, ಅದು ಬೆಳೆ ಸಬ್ಸಿಡಿ ಇರ್ಬೋದು ಅಥವಾ ಬೀಜಕ್ಕೆ ಕೊಡುವಂತದ್ದು ಇರ್ಬೋದು. ಒಟ್ಟಾರೆಯಾಗಿ ರೈತ ಪರವಾಗಿ ನಾಳೆ ಕೇಂದ್ರ ಸಚಿವ ಸಂಪುಟ ಸಭೆ ಮಹತ್ವದ ಮತ್ತು ಬಹಳ ಜನಪ್ರಿಯವಾದಂತಹ, ಜನಾಕರ್ಷಣೆ ಮಾಡುವಂತಹ ತೀರ್ಮಾನವನ್ನ ತೆಗೆದುಕೊಳ್ಬಹುದು ಅಂತ ಹೇಳಲಾಗ್ತಿದೆ. ಅದಲ್ಲದೆ ಈಗ ಈಗಾಗಲೇ 10% ಮೀಸಲಾತಿ ವಿಷಯ ಬಹಳ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ಮತ್ತು ಅದು ಮೇಲ್ವರ್ಗದ ಜಾತಿಯವರಿಗೆ ಮಾತ್ರ ಅನುಕೂಲ ಆಗತ್ತೆ ಅನ್ನುವಂತ ಸಂದೇಶ ಹೊರಟೋಗಿರೋದ್ರಿಂದ ತಳ ಸಮುದಾಯಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ನಾಳೆ ನಡೆಯುವಂತಹ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಆ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಸಣ್ಣ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಮತ್ತು ತಳ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಘೋಷಣೆಗಳನ್ನ ಮಾಡಬಹುದು. ಘೋಷಣೆಯಿಂದ ನಿರ್ಧಾರವನ್ನ ತೆಗೆದುಕೊಳ್ಬಹುದು. ವಿಶೇಷ ಪ್ಯಾಕೇಜ್ ಕೊಡುವಂತಹ ಅಥವಾ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ತಳವಾರ ಪರಿವಾರ ಸಮುದಾಯವನ್ನ ಎಷ್ಟಿಗೆ ಸೇರಿಸುವ ರೀತಿಯಲ್ಲಿ, ಅದೇ ರೀತಿಯಲ್ಲಿ ದೇಶದ ಬೇರೆ ಬೇರೆ ಸಣ್ಣ ಸಮುದಾಯಗಳನ್ನ, ತಳ ಸಮುದಾಯಗಳನ್ನ ಅವಕ್ಕೆ ವಿಶೇಷ ಮಾನ್ಯತೆ ಕೊಡುವಂತಹ ತೀರ್ಮಾನವನ್ನ ತೆಗೆದುಕೊಳ್ಬಹುದು ಅಂತ ಹೇಳಲಾಗ್ತಿದೆ. ನವಿತಾ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ. ಹಾಗಾಗಿ ರೈತರಿಗೆ ಕೇಂದ್ರದಿಂದ ಸಿಹಿ ಸುದ್ದಿ ಸಿಗಲಿದೆ ಅನ್ನೋದಾದ್ರೆ ಯಾವೆಲ್ಲ ಗಿಫ್ಟ್ ಗಳನ್ನ ರೈತರಿಗೆ ನೀಡುವಂತಹ ಸಾಧ್ಯತೆ ಇದೆ? ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಭರ್ಜರಿ ಗಿಫ್ಟ್. ಇನ್ನೆರಡು ದಿನದಲ್ಲಿ ರೈತರಿಗೆ 2 ಸಿಹಿ ಸುದ್ದಿ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಭರ್ಜರಿ ಗಿಫ್ಟ್ ಕೊಡೋಕೆ ಮೋದಿ ಮುಂದಾಗಿದ್ದಾರೆ ಎನ್ನಲಾಗಿದೆ. ಇತ್ತೀಚೆಗಷ್ಟೇ ಮೇಲ್ವರ್ಗದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 10% ಮೀಸಲಾತಿ ಕಲ್ಪಿಸಿದ್ದ ಕೇಂದ್ರ ಸರ್ಕಾರ ಇದೀಗ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಳ್ಳೋದಕ್ಕೆ ಮುಂದಾಗಿದೆ. ತೆಲಂಗಾಣ, ಒಡಿಶಾ ಸರ್ಕಾರದ ಮಾದರಿಯಲ್ಲಿ ಗಿಫ್ಟ್. ಪ್ರತಿ ತಿಂಗಳು ಖಾತೆಗೆ ಹಣ ಜಮೆ. ಮೋದಿ ಸರ್ಕಾರದಿಂದ ರೈತರಿಗಾಗಿಯೇ 2 ವಿಶೇಷ ಪ್ಯಾಕೇಜ್ ಘೋಷಣೆ ಆಗಲಿದೆ ಎನ್ನಲಾಗಿದೆ. ಪ್ರತಿ ತಿಂಗಳು ನಿಗದಿ ಮಾಡಿದ್ದ ಹಣವನ್ನ ರೈತರ ಅಕೌಂಟ್ಗೆ ಜಮೆ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆಯಂತೆ. ಒಡಿಶಾ, ತೆಲಂಗಾಣ ಮಾದರಿಯಲ್ಲಿ ಹಣ ನೀಡೋಕೆ ಕೇಂದ್ರ ಮುಂದಾಗಿದ್ದು, ರೈತರ ಬೆಳೆ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಲು ಕೇಂದ್ರ ಮುಂದಾಗಿದೆ. ಸಕಾಲಕ್ಕೆ ಕಂತು ಪಾವತಿಸಿದವರ ಬಡ್ಡಿ ಮನ್ನಾ ಆಗಲಿದೆಯಂತೆ. ಇನ್ನು ಬೆಳೆ ವಿಮೆಯ ಸಂಪೂರ್ಣ ಪ್ರೀಮಿಯಂ ಅನ್ನ ಮನ್ನಾ ಮಾಡೋ ಸಾಧ್ಯತೆ ಕೂಡ ಇದೆ.
ಶಿಕ್ಷಣ ಹಕ್ಕು ಕಾಯ್ದೆಯಡಿ ಇನ್ಮುಂದೆ ಆರ್ಥಿಕವಾಗಿ ಹಿಂದುಳಿದಿರುವ ಮಕ್ಕಳಿಗೆ 12ನೇ ತರಗತಿಯವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆಯಡಿ 25% ಮೀಸಲಾತಿಯನ್ನ ಎಲ್ಲಾ ಶಾಲೆಗಳಲ್ಲಿ ಜಾರಿಗೆ ತರಲು ಮುಂದಾಗಿದೆ. ಒಂದು ವೇಳೆ ಈ ಕಾಯ್ದೆ ಜಾರಿಯಾದರೆ ದೇಶದಲ್ಲಿ ಕೋಟ್ಯಾಂತರ ಮಕ್ಕಳು 12ನೇ ತರಗತಿಯವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯಲಿದ್ದಾರೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ರಾಜ್ಯದಲ್ಲಿ ಸಾಕಷ್ಟು ಬರ್ನಿಂಗ್ ಇಶ್ಯೂಸ್ ಕೂಡ ನಡೆದಿದೆ ಇವತ್ತು. ಅದರಲ್ಲೂ ಕೂಡ ಸಿಎಂ ಕುಮಾರಸ್ವಾಮಿ ಅವರು ಇವತ್ತು ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವ ರೀತಿಯಲ್ಲೂ ಕೂಡ ಮಾತನಾಡಿದ್ರು. ಅದೇ ರೀತಿಯ ಹೇಳಿಕೆಯನ್ನ ಕೂಡ ಕೊಟ್ಟರು. ಹಾಗಾದ್ರೆ ಅವರು ಹೇಳಿದ್ದು ಯಾಕೆ, ಅದರ ಹಿಂದಿರುವಂತಹ ಕಾರಣಗಳು ಏನೇನು ನೋಡ್ಕೊಂಡ್ ಬರೋಣ ಬನ್ನಿ. ಮೈತ್ರಿ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಕುಂಠಿತ. ಕೆಲ ನಾಯಕರಿಂದ ಮಕ್ಕಳು ಸೊಸೆಗೆ ಅಧಿಕಾರ. ಸಿದ್ದರಾಮಯ್ಯನವರೇ ಸಿಎಂ ಆಗಬೇಕೆಂಬ ಇಂಗಿತ. ನಿನ್ನೆ ಬೆಂಗಳೂರಿನಲ್ಲಿ ಕನಕ ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿ ತಮ್ಮ ರಾಜಕೀಯ ಗುರುಗಳನ್ನ ಹೊಗಳುವ ಭರದಲ್ಲಿ ಶಾಸಕ ಎಸ್ಟಿ ಸೋಮಶೇಖರ್ ಸಿಎಂ ಕುಟುಂಬವನ್ನೇ ಕುಟುಕಿದ್ರು. ಅಲ್ಲದೆ ಸಮ್ಮಿಶ್ರ ಸರ್ಕಾರದಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡಿವೆ ಅಂತ ಹೇಳಿದ್ರು. ಕೆಲವ್ರನ್ನ ಲೀಡರ್ಗಳನ್ನ ನೋಡಿದ್ದೇನೆ. ಅವರಾಗ್ಬೋದು, ಅವ್ರ ಮಗನಿಗೆ ಅಧಿಕಾರ ಕೊಡಬಹುದು, ಅವ್ರ ಸೊಸೆ ಕೊಡಬಹುದು, ಇನ್ನು ಸುತ್ತಮುತ್ತಲಿನ ಇವರಿಗೆ ಅಧಿಕಾರವನ್ನ ಕೊಡಬಹುದು. ಆದ್ರೆ ಸಿದ್ದರಾಮಯ್ಯನವರ ಚಿಂತನೆ ಯಾರಿಗೆ ರಾಜಕೀಯದಲ್ಲಿ ಶಕ್ತಿ ಇಲ್ಲ ಅಂತವರಿಗೆ ಗುರುತಿಸಿ ಅವರಿಗೆ ರಾಜಕೀಯವನ್ನ ಅಧಿಕಾರವನ್ನ ಕೊಡಿಸ್ತಕ್ಕಂಥದ್ದು ಇದೆಯಲ್ಲ, ಅದರಿಂದನೇ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಇವತ್ತು ನಾವು ನೀವೆಲ್ಲ ಪ್ರೀತಿಯಿಂದ ಗೌರವದಿಂದ ನೋಡ್ತಕ್ಕಂಥದ್ದು ಕರ್ನಾಟಕದ ಜನತೆ ಕೂಡ. 7 ತಿಂಗಳು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆಕ್ಷನ್ ಪ್ಲಾನ್ ಕೂಡ ಬೆಂಗಳೂರಿನಲ್ಲಿ ಇನ್ನೂ ಆಗಲಿಲ್ಲ. ನಾವದೆಲ್ಲ ಹೇಳಕ್ಕೋದ್ರೆ ಬೇರೆ ಬೇರೆ ಅರ್ಥವಾಗ್ತದೆ. 7 ತಿಂಗಳು ಮೈತ್ರಿ ಸರ್ಕಾರ ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿದೆ. ಯಾವೊಂದು ರಸ್ತೆ ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದಕ್ಕೆ ಇನ್ನೂ ಆಗಲಿಲ್ಲ. ಮೈತ್ರಿ ಸರ್ಕಾರದಲ್ಲಿ ಡಿಶುಮ್ ಡಿಶುಮ್. ಕೈ ಶಾಸಕರ ಹೇಳಿಕೆಗೆ ಎಚ್ಡಿಕೆ ಗರಂ. ಸಿಎಂ ಕುಮಾರಸ್ವಾಮಿ ರಾಜೀನಾಮೆ ಬಾಂಬ್. If they want to continue, I am ready to step down. ಶಾಸಕ ಎಸ್ಟಿ ಸೋಮಶೇಖರ್ ಹೇಳಿಕೆಗೆ ಸಿಟ್ಟಿಗೆದ್ದ ಸಿಎಂ ಕುಮಾರಸ್ವಾಮಿ ಕಾಂಗ್ರೆಸ್ ನಾಯಕರು ಹದ್ದು ಮೀರಿ ವರ್ತಿಸಿದ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. I am not concerned person for those things. Same thing. If they want to continue, I am ready to step down. I am ready to step down. Congress leaders must think about all these things to control them. Yes, they are crossing the yes line. It will not going to affect on me. It will going to affect on Congress leaders only. Congress leaders, they must control their MLAs. Frequently, if they in the open meetings, if they react like this, that is left to them only. ಇನ್ನು ಶಾಸಕ ಸೋಮಶೇಖರ್ ಹೇಳಿಕೆಗೆ ಡಿಸಿಎಂ ಪರಮೇಶ್ವರ್ ಬ್ಯಾಲೆನ್ಸ್ ಮಾಡಿದ್ದಾರೆ. ಸೋಮಶೇಖರ್ ಹೇಳಿಕೆಯಲ್ಲಿ ತಪ್ಪೇನಿದೆ ಎಂದಿದ್ದಾರೆ. He is always the best CM. Who said he is not the best CM? Mr. S.T. Somshekar and No, yes. Still our CM is Siddaramaiah. See, naturally because he is our CLP leader. No, we are all happy. What is wrong in that? He has expressed his opinion, nothing wrong in it. He is our CLP leader. He has done well last 5 years. Yes. He also says nobody can dispute that. ಡಿಸಿಎಂ ಪರಮೇಶ್ವರ್ ಮೇಲೆ ಸಿಎಂ ಫುಲ್ ಗುಡುಗಿದ್ದಾರೆ. ಮೊದಲು ನಿಮ್ಮ ಶಾಸಕರಿಗೆ ಬುದ್ಧಿ ಹೇಳಿ, ಸರ್ಕಾರದಲ್ಲಿ ಅಭಿವೃದ್ಧಿಗಳು ಆಗ್ತಿಲ್ಲ ಅಂತಾರೆ. ಕೆಲವರು ಸಿದ್ದರಾಮಯ್ಯನೇ ಸಿಎಂ ಅಂತಾರೆ. ಏನೆಲ್ಲ ಅಭಿವೃದ್ಧಿ ಆಗಿದೆ ನಿಮ್ಗೆ ಗೊತ್ತಿಲ್ವಾ? ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತಾದ್ರೆ ಹೇಳಿ, ಅವರ ಬಾಯಿ ಹೇಗೆ ಮುಚ್ಚಿಸಬೇಕು ಗೊತ್ತಿದೆ ಅಂತ ಕಿಡಿಕಾರಿದ್ರು. ಈ ನಡುವೆ ಸಿಎಂ ರಾಜೀನಾಮೆ ಬಾಂಬ್ಗೆ ಸಿದ್ದರಾಮಯ್ಯ ಜಾಣತನವನ್ನ ಪ್ರದರ್ಶಿಸಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ನಾವೇ ನಿಯಂತ್ರಿಸ್ತೀವಿ, ಇನ್ನೇನು ಅವ್ರು ಕಂಟ್ರೋಲ್ ಮಾಡ್ತಾರಾ ಅಂತ ಜಾರಿಕೊಂಡ್ರು. ಕಾಂಗ್ರೆಸ್ ಲೀಡರ್ಗಳನ್ನ ಕಾಂಗ್ರೆಸ್ ನಾಯಕರೇ ಕಂಟ್ರೋಲ್ ಮಾಡಬೇಕು. ಈ ರೀತಿ ಆದ್ರೆ ನಾನು ಕೆಳಗಿಳಿಯೋಕೆ ತಯಾರಾಗಿದ್ದೀನಿ ಅನ್ನೋ ಮಾತನ್ನ ಹೌದು, ನಮ್ಮ MLAಗಳು ನಾವೇ ಕಂಟ್ರೋಲ್ ಮಾಡ್ತೀವಿ. ಮತ್ತೆ ಅವರು ಕಂಟ್ರೋಲ್ ಮಾಡ್ತಾರ? ನಾವೇ ಕಂಟ್ರೋಲ್ ಮಾಡ್ತೀವಿ. ಶಾಸಕರು ತಂದಿಟ್ಟ ಪೀಕಲಾಟ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡಿದೆ. ಎಸ್ಟಿ ಸೋಮಶೇಖರ್ ಹೇಳಿಕೆಗೆ ಹೈಕಮಾಂಡ್ ಗರಂ ಆಗಿದೆ. ಸೋಮಶೇಖರ್ಗೆ ನೋಟಿಸ್ ಕೊಡಲು ಟ್ವೀಟ್ ಮೂಲಕ ವೇಣುಗೋಪಾಲ್ ಸೂಚಿಸಿದ್ದಾರೆ.
ಒಟ್ನಲ್ಲಿ ಕಾಂಗ್ರೆಸ್ ನಾಯಕರ ಹೇಳಿಕೆ ಜೆಡಿಎಸ್ಗೆ ಕೆರಳಿಸಿದ್ರೆ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡಿದೆ. ಆಪರೇಷನ್ ಕಮಲ ಅಂತ ಕೈ ಸುಟ್ಟುಕೊಂಡು ಕೂತಿದ್ದ ಬಿಜೆಪಿ ನಾಯಕರು ಒಳಗೊಳಗೆ ಖುಷಿ ಪಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಪಕ್ಷಗಳು ಭರ್ಜರಿ ತಯಾರಿ ನಡೆಸಿವೆ. ಮಂಡ್ಯದಲ್ಲಿ ಲೋಕಸಭೆ ಫೈಟ್ ಜೋರಾಗಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ತಿಕ್ಕಾಟ ಶುರುವಾಗಿದ್ರೆ ಬಿಜೆಪಿ ಮಾತ್ರ ಗೆಲ್ಲಲೇಬೇಕು ಅಂತ ಹರಸಾಹಸ ಪಡ್ತಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ನಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವ ಚರ್ಚೆ ಶುರುವಾಗಿದೆ. ಮಂಡ್ಯದಲ್ಲಿ ಟಿಕೆಟ್ಗಾಗಿ ಸಖತ್ ಫೈಟ್. ಲೋಕಸಭೆಗೂ ಮೈತ್ರಿ ಮುಂದುವರಿಯುತ್ತಾ? ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆ ಅತ್ಯಂತ ಕುತೂಹಲ ಸೃಷ್ಟಿಸಿದೆ. ವಿಧಾನಸಭಾ ಚುನಾವಣೆಯ ನಂತರ ರಾಜ್ಯ ರಾಜಕಾರಣ ಹಲವು ಮಜಲುಗಳನ್ನು ಕಂಡಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಪರಸ್ಪರ ಕಿತ್ತಾಡಿದವರು ಈಗ ಜೊತೆಗೂಡಿ ಸರ್ಕಾರ ರಚಿಸಿದ್ದಾರೆ. ಈಗ ಲೋಕಸಭೆಗೂ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಪಕ್ಕಾ ಎಂಬಂತಹ ಪರಿಸ್ಥಿತಿ ಇದೆ. ಮೈತ್ರಿ ಸಂಭವಿಸಿದ್ರೆ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟು ಕೊಡದೆ ಕಾಂಗ್ರೆಸ್ಗೆ ಬೇರೆ ದಾರಿ ಇಲ್ಲ. ಸುಮಲತಾ ನಿಲ್ತಾರಾ? ನಿಖಿಲ್ಗೆ ಬಿಟ್ಕೊಡ್ತಾರಾ? ನಟ ಮಾಜಿ ಸಚಿವ ದಿವಂಗತ ಅಂಬರೀಶ್ ಹ್ಯಾಟ್ರಿಕ್ ಜಯ ಗಳಿಸಿದ್ದ ಕ್ಷೇತ್ರ ಇದಾಗಿದೆ. ಅವರ ನಿಧನದ ಬಳಿಕ ಪತ್ನಿ ಸುಮಲತಾ ಅಥವಾ ಪುತ್ರ ಅಭಿಷೇಕ್ರನ್ನ ಕಣಕ್ಕಿಳಿಯುವಂತೆ ಪ್ರೇರೇಪಿಸೋ ಪ್ರಯತ್ನ ತೆರೆಮರೆಯಲ್ಲಿ ನಡೀತಾ ಇದೆ. ಸುಮಲತಾ ಅವರಿಗೆ ಚುನಾವಣಾ ರಾಜಕಾರಣ ಇಷ್ಟವಾದರೂ ಮಂಡ್ಯದಲ್ಲಿ ದಳಾಧಿಪತಿಗಳ ವಿರೋಧ ಕಟ್ಕೊಂಡು ಕಾಂಗ್ರೆಸ್ನಿಂದಲೋ ಅಥವಾ ಬಂಡಾಯ ಕಾಂಗ್ರೆಸ್ಸಿಗರಾಗಿಯೋ ಸ್ಪರ್ಧೆ ಮಾಡುವ ಯಾವ ಮನಸ್ಥಿತಿಯೂ ಇಲ್ಲ. ಎಲ್ಲ ಸೇರಿ ಬೆಂಬಲಿಸಿದ್ರೆ ಕಣಕ್ಕೆ ಇಳಿಯುವ ಮನಸ್ಸಿದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಮಾತ್ರ ಅಂಬರೀಶ್ ಕುಟುಂಬಕ್ಕೆ ಬೆಂಬಲ ಕೊಡೋ ಮನಸ್ಥಿತಿಯಲ್ಲಿಲ್ಲ. ಲೋಕ ರೇಸ್ನಲ್ಲಿ ಕಲಿಗಳು ಯಾರ್ಯಾರು? ಜೆಡಿಎಸ್ ರೇಸ್ನಲ್ಲಿ ಎಚ್ಡಿ ದೇವೇಗೌಡ, ನಿಖಿಲ್ ಕುಮಾರಸ್ವಾಮಿ, ಎಲ್ಆರ್ ಶಿವರಾಮೇಗೌಡ, ಲಕ್ಷ್ಮೀ ಅಶ್ವಿನ್ ಗೌಡ ಹೆಸರಿನ ಮೇಲೆ ಟಿಕೆಟ್ ಮ್ಯೂಸಿಕಲ್ ಚೇರ್ ನಡೀತಾ ಇದೆ. ಇತ್ತ ಕಾಂಗ್ರೆಸ್ನಿಂದ ಸುಮಲತಾ ಅಂಬರೀಶ್ ಅಥವಾ ಪುತ್ರ ಅಭಿಷೇಕ್, ಎನ್ ಚಲುವರಾಯಸ್ವಾಮಿ ನಿಲ್ಲೋ ಮಾತುಗಳು ಕೇಳಿ ಬರ್ತಾ ಇವೆ. ಬಿಜೆಪಿಯಲ್ಲೂ ಭಾರಿ ಟಫ್ ಫೈಟ್ ಇದೆ. ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ ಹತ್ತಿರದ ನೆಂಟ ನಿರ್ಮಾಪಕ ವಿಜಯ್ ಕಿರಗಂದೂರು ಟಿಕೆಟ್ಗಾಗಿ ಪೈಪೋಟಿ ನೀಡುತ್ತಿದ್ದಾರೆ. ಒಟ್ನಲ್ಲಿ ಇಡೀ ರಾಜ್ಯದ ಚಿತ್ತ ಮಂಡ್ಯ ಲೋಕಸಭೆಯತ್ತ ನೆಟ್ಟಿದೆ. ಜೆಡಿಎಸ್ನ ಏಕಮುಖ ಆರ್ಭಟ ಸ್ಥಳೀಯ ಕಾಂಗ್ರೆಸ್ಸಿಗರನ್ನ ಕಂಗೆಡಿಸಿದೆ. ಇತ್ತ ಬಿಜೆಪಿ ಕೂಡ ಪೈಪೋಟಿ ನೀಡಲು ಹರಸಾಹಸ ಪಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತಯಾರಿ ಮಾಡಿಕೊಳ್ತಾ ಇದೆ. ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಿಯಾಂಕಾ ಗಾಂಧಿಯನ್ನ ಸಕ್ರಿಯ ರಾಜಕಾರಣಕ್ಕೆ ಇಳಿಸಿ ಮ್ಯಾಜಿಕ್ ಆಗತ್ತೆ ಅನ್ನುವ ನಿರೀಕ್ಷೆಯಲ್ಲಿದೆ. ಪ್ರಿಯಾಂಕಾ ಗಾಂಧಿನೂ ಕೂಡ ಸಾಫ್ಟ್ ಹಿಂದುತ್ವಕ್ಕೆ ಅಂಟಿಕೊಳ್ತಾರಾ? ಎಲ್ಲಿದೆ ಆನ್ಸರ್? ಪ್ರಿಯಾಂಕಾ ವಾದ್ರಾ ಸಕ್ರಿಯ ರಾಜಕಾರಣಕ್ಕೆ ಧುಮುಕಿದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಉತ್ಸಾಹ ಇಮ್ಮಡಿಯಾಗಿದೆ. ಅದರಲ್ಲೂ 2019ರ ಮಹಾಸಮರದಲ್ಲಿ ಏನೋ ಮ್ಯಾಜಿಕ್ ಮಾಡ್ತಾರೆ ಪ್ರಿಯಾಂಕಾ ವಾದ್ರಾ ಅನ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿರುವಂತದ್ದು ಮತ್ತೊಂದ್ ಕಡೆ ಅದರಲ್ಲೂ ಉತ್ತರ ಪ್ರದೇಶದ ಕಾರ್ಯಕರ್ತರ ಜಯಘೋಷ ಹೇಳತಿರದು. ಪ್ರಿಯಾಂಕಾ ಅಧಿಕೃತವಾಗಿ ಪಕ್ಷದ ಚಟುವಟಿಕೆಗಳನ್ನ ಶುರು ಮಾಡಲು ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಫೆಬ್ರವರಿ 4ರಂದು ಪ್ರಿಯಾಂಕಾ ರಾಜಕೀಯ ಚಟುವಟಿಕೆ ಶುರು ಮಾಡಲಿದ್ದಾರೆ. ಇದಕ್ಕೂ ಮುನ್ನ ಪ್ರಿಯಾಂಕಾ ಪವಿತ್ರ ಕುಂಭಸ್ನಾನವನ್ನ ಮಾಡಲಿದ್ದಾರೆ ಎಂದು ವರದಿಯಾಗಿದೆ. ಇದಕ್ಕಾಗಿ ಸಿದ್ಧತೆಗಳು ಕೂಡ ಆಗಿವೆಯಂತೆ. ಪ್ರಿಯಾಂಕಾಗೆ ಉತ್ತರ ಪ್ರದೇಶದ ಪೂರ್ವಾಂಚಲದ ಜವಾಬ್ದಾರಿಯನ್ನ ನೀಡಲಾಗಿದೆ. ಹೇಳಿ ಕೇಳಿ ಈ ಭಾಗ ಮೋದಿ ಅವರು ಪ್ರತಿನಿಧಿಸ್ತಾ ಇರುವಂತಹ ವಾರಣಾಸಿ ಒಂದ್ ಕಡೆ, ಹಾಗೆ ಉತ್ತರ ಪ್ರದೇಶದ ಸಿಎಂ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಗೋರಖ್ಪುರ ಕ್ಷೇತ್ರ ಕೂಡ ಇದೆ.
ಸೊ ಹೀಗಾಗಿ ಪ್ರಖರ ಹಿಂದುತ್ವ ಮುಖಗಳ ಎದುರು ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ನೀಡಿರುವಂತಹ ಟಾಸ್ಕ್ ಅಲ್ಲಿ ಜಯಗಳಿಸ್ತಾರೆ ಪ್ರಿಯಾಂಕಾ ಗಾಂಧಿ ಅವರು ಅನ್ನುವ ಪ್ರಶ್ನೆ ಇದೆ. ಸೊ ಹೀಗಾಗಿ ತಮ್ಮ ರಾಜಕೀಯ ಚಟುವಟಿಕೆಗಳನ್ನ ಹಿಂದುತ್ವದ ಅಜೆಂಡದ ಮುಖಾಂತರನೇ ಶುರು ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಇದ್ರೂ ಇರಬಹುದು. ಕುಂಭಸ್ನಾನ ಮಾಡಿದ ಸಂಜೆಯೇ ಪ್ರಿಯಾಂಕಾ ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ಸುದ್ದಿಗೋಷ್ಠಿ ಮೂಲಕ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಾಂಚಜನ್ಯವನ್ನ ಮೊಳಗಿಸಲಿದ್ದಾರೆ ಎಂದೇ ಹೇಳಲಾಗ್ತಾ ಇದೆ. ಕುಂಭಮೇಳದಲ್ಲಿ ಭಾಗವಹಿಸಿದ್ದ ಉತ್ತರ ಪ್ರದೇಶ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಸಹ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಈ ಹಿಂದೆ ಸೋನಿಯಾ ಗಾಂಧಿ ಕೂಡ ಕುಂಭ ಸ್ನಾನವನ್ನ ಮಾಡಿದ್ರು. ನರೇಂದ್ರ ಮೋದಿ ಕುಂಭ ಸ್ನಾನವನ್ನ ಮಾಡಿದ್ದಾರೆ. ಇದೀಗ ಪ್ರಿಯಾಂಕಾ ಗಾಂಧಿ ಕೂಡ ಕುಂಭ ಸ್ನಾನವನ್ನ ಮಾಡಲಿದ್ದಾರೆ ಅನ್ನೋ ಸುದ್ದಿ ಹೊಸ ಚರ್ಚೆಗಳನ್ನ ಹುಟ್ಟುಹಾಕಿದೆ. ಸತತ ಸೋಲುಗಳ ಬಳಿಕ ರಾಹುಲ್ ಗಾಂಧಿ ಕೂಡ ಸಾಫ್ಟ್ ಹಿಂದುತ್ವ ಮಂತ್ರವನ್ನ ಜಪಿಸಲು ಶುರು ಮಾಡಿದ್ರು. ಗುಜರಾತ್ ವಿಧಾನಸಭಾ ಚುನಾವಣೆಯಿಂದ ಮೊನ್ನೆ ನಡೆದ ಪಂಚರಾಜ್ಯ ಚುನಾವಣೆಯವರೆಗೂ ಕೂಡ ಸಾಫ್ಟ್ ಹಿಂದುತ್ವ ರಾಹುಲ್ಗೆ ಸ್ವಲ್ಪ ಹೆಲ್ಪ್ ಕೂಡ ಆಗಿದೆ. ಅಣ್ಣನ ಹಾದಿಯಲ್ಲೇ ಸಾಗಿರುವಂತ ಪ್ರಿಯಾಂಕಾಗೆ ಸಾಫ್ಟ್ ಹಿಂದುತ್ವ ಕಾರ್ಡ್ ವರ್ಕೌಟ್ ಆಗುತ್ತಾ? ಈ ಪ್ರಶ್ನೆಗೆ 19ರ ಮಹಾಸಮರವೇ ಉತ್ತರ.